ಈ ತರಹ ಕಬ್ಬಿನ ಮರಿಗಳ ಸಂಖ್ಯೆಯು ಹೆಚ್ಚಾಗಿದೆ. ನಾವು ಇದಕ್ಕೆ ಸ್ಪ್ರೇಯನ್ನ ತಗೊಂಡಿದ್ವಿ. ತಾವು ನೋಡಬಹುದು ಈ ತರಹ ಕಬ್ಬಿನ ಮರಿಗಳ ಸಂಖ್ಯೆಯು ಸ್ಪ್ರೇ ಮಾಡಿದ ಮೇಲೆ ಈ ತರಹ ರಿಸಲ್ಟ್ ಬಂದಿದೆ. 1 2 3 4 5 6 7 ಹಾಗೂ 8 ಕಬ್ಬಿನ ಮರಿಗಳು, ಸಣ್ಣ 2 ಕಬ್ಬಿನ ಮರಿಗಳು. ಈ ತರಹ ಇಲ್ಲಿ 10 ಮರಿಗಳ ಸಂಖ್ಯೆಯು ಹೆಚ್ಚಾಗಿದೆ. ಈ ತರಹ ಈ ಪ್ಲಾಟ್ಗೆ ನಾವು ಒಂದು ಸ್ಪ್ರೇಯನ್ನ ತಗೊಂಡಿದ್ವಿ. ತಾವು ನೋಡಬಹುದು ಈ ತರಹ ಕಬ್ಬಿನ ಮರಿಗಳ ಸಂಖ್ಯೆ ಹೆಚ್ಚು ಮಾಡಲು ನಾವು ಈ ಪ್ಲಾಟ್ಗೆ ಸ್ಪ್ರೇಯನ್ನ ತಗೊಂಡಿದ್ವಿ. ತಾವು ರಿಸಲ್ಟ್ ಅನ್ನ ನೋಡಬಹುದು. ಈ ತರಹ ರಿಸಲ್ಟು ಬಂದಿದೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ನಾವು 3 ಟ್ರೀಟ್ಮೆಂಟನ್ನು ಈ ಪ್ಲಾಟ್ಗೆ ಮಾಡ್ತಾ ಇದ್ದೀವಿ. ಅದರಲ್ಲಿ 1ನೇ ಟ್ರೀಟ್ಮೆಂಟು ಡ್ರೆಂಚಿಂಗ್ ಮಾಡಿದ್ದೀವಿ. ಡ್ರೆಂಚಿಂಗನ್ನು ನಾವು ಯಾವ ಥರ ಮಾಡಿದ್ದೀವಿ ಹಾಗೂ ಡ್ರೆಂಚಿಂಗ್ದಲ್ಲಿ ಯಾವ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡಿದ್ದೀವಿ, ಟಾನಿಕನ್ನು ಯೂಸ್ ಮಾಡಿದ್ದೀವಿ, ಅದರ ಕಂಪ್ಲೀಟ್ ಡೀಟೇಲನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಕಬ್ಬಿನ ಮರಿಗಳ ಸಂಖ್ಯೆ ಹೆಚ್ಚು ಮಾಡಲು 2ನೇ ಟ್ರೀಟ್ಮೆಂಟನ್ನು ಯಾವುದು ಮಾಡಬೇಕು, ಅದರಲ್ಲಿ ನಾವು 2ನೇ ಟ್ರೀಟ್ಮೆಂಟ್ದಲ್ಲಿ ಸ್ಪ್ರೇಯನ್ನು ಮಾಡಿದ್ದೀವಿ. ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ಈ ಪ್ಲಾಟ್ಗೆ ಒಂದು ಸ್ಪ್ರೇಯನ್ನು ಮಾಡಿದ್ದೀವಿ. ಈ ಸ್ಪ್ರೇಯನ್ನು ನಾವು 35ನೇ ದಿನ ಮಾಡಿದ್ದೀವಿ. ಲಾವಣಿ ಆದ 35ನೇ ದಿನ, ಪ್ಲಾಂಟೇಶನ್ ಆದ 35ನೇ ದಿನ ನಾವು ಈ ಸ್ಪ್ರೇಯನ್ನು ಮಾಡಿದ್ದೀವಿ. ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚಾಗಲು ನಾವು ಈ ಸ್ಪ್ರೇಯನ್ನು ಮಾಡಿದ್ದೀವಿ. ಅದರಲ್ಲಿ ನಾವು 126100 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ 100 ಗ್ರಾಂ ಪ್ರತಿ ಪಂಪಿಗೆ ಯೂಸ್ ಮಾಡಿದ್ದೀವಿ. ಆಮೇಲೆ ಮ್ಯಾಗ್ನೇಷಿಯಂ ಸಲ್ಫೇಟ್ 50 ಗ್ರಾಂ ಪ್ರತಿ ಪಂಪಿಗೆ ಯೂಸ್ ಮಾಡಿದ್ದೀವಿ. ಅದರ ಜೊತೆಗೆ 50 ml ಸಿ ವೀಡ್ ಎಕ್ಸ್ಟ್ರಾಕ್ಟ್ ಈ ಟಾನಿಕನ್ನು ಸಹ ನಾವು ಯೂಸನ್ನು ಮಾಡಿದ್ದೀವಿ. ಹಾಗೂ ಅದರ ಜೊತೆಗೆ ನಾವು ಇದಕ್ಕೆ ಅಮಿನೋ ಆಸಿಡ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಕಾಂಬಿನೇಷನ್ ಇರುವ ಒಂದು ಮೈಕ್ರೋನ್ಯೂಟ್ರಿಯೆಂಟನ್ನು ನಾವು ಇದಕ್ಕೆ ಯೂಸನ್ನು ಮಾಡಿದ್ದೀವಿ. ಅದು 15 ಗ್ರಾಂ ಪ್ರತಿ ಪಂಪಿಗೆ. ಈ ತರಹ ನಾವು ಈ ಪ್ಲಾಟಿಗೆ ಒಂದು ಸ್ಪ್ರೇಯನ್ನ ಮಾಡಿದ್ದೀವಿ. ಸ್ಪ್ರೇದಲ್ಲಿ ನಾವು ಈ ತರಹ ಟಾನಿಕನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ ರೈತ ಬಾಂಧವರು ಹೇಳ್ತಾರೆ ಯಾವ ಟಾನಿಕನ್ನು ನಾವು ಅವರಿಗೆ ಸ್ಪ್ರೇ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಸ್ಪ್ರೇ ಮಾಡಲಿಕ್ಕೆ 1261 ಹಾಂ, ಮ್ಯಾಗ್ನೇಷಿಯಂ ಸಲ್ಫೇಟ್ ಹಾಂ, ಇದು ಸಿ ವಿಡ್ ಎಕ್ಸ್ಟ್ರಾಕ್ಟ್, ಓಕೆ, ಇದು ಅಮಿನೋ ಆಸಿಡ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಿಕ್ಸರ್ ಇದೆ. ಈ ಥರ ನಾವು ಈ ಟಾನಿಕ್ಸನ್ನು ಕಬ್ಬಿನ ಮರಿಗಳ ಸಂಖ್ಯೆ ಹೆಚ್ಚು ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾವು ಔಷಧಿಯನ್ನು ಟಾನಿಕನ್ನು ತಯಾರು ಮಾಡ್ತಾ ಇದ್ದೀವಿ. ಈಗ ನಾವು 1261 ಹಾಕ್ತಾ ಇದ್ದೀವಿ, ಮ್ಯಾಗ್ನೀಷಿಯಂ ಸಲ್ಫೇಟ್ ಹಾಕ್ತಾ ಇದ್ದೀವಿ, ಸಿ ವೀಡ್ ಎಕ್ಸ್ಟ್ರಾಕ್ಟ್ ಹಾಕ್ತಾ ಇದ್ದೀವಿ, ಅಮಿನೋ ಆಸಿಡ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಈ ತರಹ ನಾವು ಸ್ಪ್ರೇ ಸೊಲ್ಯೂಷನ್ ಮಿಕ್ಸ್ ಮಾಡ್ತೀವಿ. ಸ್ಪ್ರೇ ಸೊಲ್ಯೂಷನ್ ಹಾಕುವ ಮುಂಚೆ ತಾವು ಈ ತರಹ ಮೊದಲು ಪಂಪನ್ನು ಅರ್ಧ ತುಂಬಬೇಕು. ಅರ್ಧ ಪಂಪು ತುಂಬಿದ ಮೇಲೆ ಈ ತರಹ ಸ್ಪ್ರೇ ಸೊಲ್ಯೂಷನ್ ಹಾಕಬೇಕು. ಸ್ಪ್ರೇ ಸೊಲ್ಯೂಷನ್ ಹಾಕಿದ ಮೇಲೆ ತಾವು ಸ್ಪ್ರೇ ಪಂಪನ್ನು ಪೂರ್ತಿಯಾಗಿ ತುಂಬಬೇಕು. ಈ ತರಹ ಸ್ಪ್ರೇಯನ್ನು ಮಾಡಬೇಕು. ಆ ಸ್ಪ್ರೇಯನ್ನು ನಾವು 35ನೇ ದಿನ ಮಾಡಿದ್ದೀವಿ. ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಪ್ಲಾಟ್ನಲ್ಲಿ ಡೆವಲಪ್ಮೆಂಟ್ ಆಗಿದೆ. 1 ಎಕರೆಗೆ 100 ಟನ್ ಕಬ್ಬನ್ನು ಉತ್ಪಾದನೆ ಮಾಡಲು ತಾವು ಈ ತರಹ ಸ್ಟೆಪ್ ಬೈ ಸ್ಟೆಪ್ ತಾವು ಎಲ್ಲ ಟ್ರೀಟ್ಮೆಂಟನ್ನು ಮಾಡ್ತಾ ಹೋಗಬೇಕು. ಆವಾಗ ತಮಗೆ ಆಟೋಮೆಟಿಕ್ಲಿ 100 ಟನ್ ಕಬ್ಬು ಉತ್ಪಾದನೆ ಬರುತ್ತೆ. ಈಗ ಇದು ಟೋಟಲ್ ಟ್ರೀಟ್ಮೆಂಟ್ದಲ್ಲಿ ಇದು 2ನೇ ಸ್ಪ್ರೇ ಆಗಿದೆ. ನಾವು 3 ಟ್ರೀಟ್ಮೆಂಟನ್ನು ಕಬ್ಬಿನ ಮರಿಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕೊಟ್ಟಿದ್ದೀವಿ. ಯಾಕಂದರೆ ಕಬ್ಬು ಕೃಷಿಯಲ್ಲಿ ಮರಿಗಳ ಸಂಖ್ಯೆ ಹೆಚ್ಚಿದ್ದಲ್ಲಿ ತಮಗೆ ಉತ್ಪಾದನೆಯು ಅಧಿಕವಾಗಿ ಬರುತ್ತೆ. ಅದರ ಸಲುವಾಗಿ ನಾವು ಡ್ರೆಂಚಿಂಗನ್ನು ಮಾಡಿದ್ದೀವಿ, ಸ್ಪ್ರೇಯನ್ನು ಸಹ ನಾವು ಮಾಡಿದ್ದೀವಿ. ಈಗ ನೆಕ್ಸ್ಟ್ ಟ್ರೀಟ್ಮೆಂಟೇ ಫರ್ಟಿಲೈಸರ್ ಡೋಸ್, ರಸಗೊಬ್ಬರ ಡೋಸನ್ನು ಕೊಟ್ಟು ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತೀವಿ. ಈ ತರಹ ನಾವು ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ನಾವು ಈ ಟ್ರೀಟ್ಮೆಂಟ್ಸನ್ನು ಫಾಲೋ ಮಾಡ್ತಾ ಇದ್ದೀವಿ. 100 ಟನ್ ಕಬ್ಬಿನ ಉತ್ಪಾದನೆ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮಗೆ ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ಡೀಟೇಲ್ಸನ್ನು ನಾವು ಕೊಟ್ಟಿದ್ದೀವಿ. ಬೇಸಲ್ ಡೋಸ್ದಿಂದ ಹಿಡಿದು 1ನೇ ಡ್ರೆಂಚಿಂಗು,
ಆಮೇಲೆ 1ನೇ ಸ್ಪ್ರೇ, 1ನೇ ರಸಗೊಬ್ಬರ ಡೋಸು, ಆಮೇಲೆ ಮರಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲು ಯಾವ ಡ್ರೆಂಚಿಂಗ್ ಮಾಡಬೇಕು, ಈ ಎಲ್ಲ ಕಂಪ್ಲೀಟ್ ಡೀಟೇಲ್ ನಿಮಗೆ ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.